ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವಾಗ TVS iQube ಶೋರೂಮಲ್ಲಿ ಇದ್ದೀನಿ. ಸೊ ನೀವು ನ್ಯೂಸ್ ಚಾನಲ್ ಆಗ್ತಾ ನಿಮ್ಗೊಂದು ಬರುತ್ತೆ, ನಮ್ಮಲ್ಲೇ ಮೊದಲು. ಸೊ ನಾನು ಹೇಳ್ತಾ ಇದ್ದೀನಿ, ನಮ್ಮಲ್ಲೇ ಮೊದಲು ಈ ಒಂದು ಹೊಸ ಮಾಡೆಲ್ನ ಬಿಟ್ಟಿದ್ದಾರೆ, ಅದನ್ನು ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ TVS iQube 11. ಸೊ ಅದು 3.1 ಅಂತ ಹೇಳ್ಬೋದು ಅಥವಾ 11 ಅಂತ ಹೇಳ್ಬೋದು. ಇದರಲ್ಲಿ 3.1 ಕಿಲೋವ್ಯಾಟ್ ಮೋಟರ್ನ ಯೂಸ್ ಮಾಡಿದ್ದಾರೆ, ಲಿಥಿಯಂ ಅಯಾನ್ ಮೋಟರು. ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಯಾಕೆಂದರೆ ನಾನು ಹೇಳೋದಕ್ಕಿಂತ ಸೊ ಇಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ ಅಥವಾ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡ್ತಾ ಇರಲ್ಲ, ಇದೇ TVS iQube 3.1 ಮಾಡೆಲು. ಸೊ ಬನ್ನಿ ಇದ್ರ ರೇಂಜ್ ಎಷ್ಟು, ಮತ್ತು ಎಷ್ಟು ಪ್ರೈಸ್ ಆಗುತ್ತೆ, ಮತ್ತು ಎಷ್ಟು ದಿನ ವಾರಂಟಿ ಕೊಟ್ಟಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನು ತಿಳ್ಕೊತಾ ಹೋಗೋಣ. ಓಕೆ ಸ್ನೇಹಿತರೆ, ಇವಾಗ ನಾನು TVS iQube ಶೋರೂಮಲ್ಲಿ ಇದ್ದೀನಿ. ಸೊ ನಮ್ಮ ಜೊತೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಪವನ್ ಅಂತ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಈಗ TVS iQube ಒಂದು ಹೊಸ ಮಾಡೆಲ್ ಯಾವುದೋ ಬಂದಿದೆ ಅಂತ ಹೇಳಿದ್ರೆ, ಸೊ ಅದನ್ನು ತಿಳಿಸ್ಕೊಡ್ಬೋದಾ? ತಿಳಿಸ್ಕೊಡ್ಬೋದು ಸರ್, ಖಂಡಿತವಲ್ಲೂ. ಈ ವೆಹಿಕಲ್ ಏನಂದರೆ ನಿಮಗೆ ರೀಸೆಂಟಾಗಿ ಲಾಂಚ್ ಆಗಿರೋ ವೆಹಿಕಲ್ಲು. ಸೊ ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸ್ಗೆ ಗೊತ್ತು ಯಾವ ಥರ ವೆಹಿಕಲ್ ಇದೆ. ಸೊ ಎಲ್ಲ ಥರ ಫ್ಯಾಮಿಲಿ ಓರಿಯೆಂಟಲ್ ವೆಹಿಕಲ್ ಅಂತ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ. ಇದರಲ್ಲಿ ಏನು ನಿಮಗೆ ಫ್ಯೂಚರ್ಸ್ ಅಂದರೆ, ಸೊ ಗಾಡಿ ಆಲ್ಮೋಸ್ಟ್ ಎಲ್ಲ ಗೊತ್ತು, ನೋಡೋಕ್ಕೆ ಲಕ್ಸುರಿಯಸ್ ವೆಹಿಕಲ್ ಥರ ಇದೆ, ಫ್ಯಾಮಿಲಿ ಓರಿಯೆಂಟ್ ವೆಹಿಕಲ್ ಥರ. ಫ್ಯಾಮಿಲಿ ಓರಿಯೆಂಟ್ ವೆಹಿಕಲ್ ಮೇಜರ್ ಕೇಳಿದ್ರೆ ಫ್ಯಾಮಿಲಿ ಓರಿಯೆಂಟಲ್ ವೆಹಿಕಲ್. ಸೊ ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಎಲ್ಲ ಚೇಂಜಸ್ ಏನು ಮಾಡಿದ್ದಾರೆ ಅಂದರೆ, ನಾನು ಒಂದು ಸ್ಕೀ ಆನ್ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ ನಿಮಗೆ. ನೋಡಿ, ಡಿಸ್ಪ್ಲೇ ಒಂದು ಇಲ್ಯೂಷನ್, ಇದು ಲೈಟ್ಸ್ ಆಗಲಿ ಪ್ರತಿಯೊಂದು ಇಲ್ಲಿ ಚೇಂಜಸ್ ಮಾಡಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, ಇದ್ರಲ್ಲಿ ಏನು ಫೀಚರ್ಸ್ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿದ್ದಾರೆ ಅಂದರೆ, ಇದು ಆ್ಯಕ್ಚುಲಿ ತುಂಬ ವರ್ತು. ಕಸ್ಟಮರ್ಸ್ ಏನಂದರೆ, ನೀವು ಯೂಸಲಿ ಒಂದು 30-40 ಕಿಲೋಮೀಟರ್ಸ್ ಓಡಾಡಿದ್ರೆ ಆರಾಮಾಗಿ ನೀವು ಒಂದು ದಿವಸ ಅಥವಾ 2 ದಿವಸ ಯೂಸ್ ಮಾಡ್ಬೋದು. ಇದ್ರದ್ದು IDC ರೇಂಜ್ ಬಂದು ನಿಮಗೆ 123 IDC ರೇಂಜ್ ಇರುತ್ತೆ. ಸೊ ಟ್ರೂ ರೇಂಜ್ ಅಂತ ನಾವು ಕಸ್ಟಮರ್ ಬೇಸ್ಡ್ ಆನ್ ಅವ್ರ ರೈಡಿಂಗ್ ಮೇಲೆ ಇರುತ್ತೆ. ಕೆಲವೊಬ್ರು ನಾರ್ಮಲ್ ರೋಡಲ್ಲಿ ಹೋದರೆ ಒಂಥರ ಇರುತ್ತೆ, ಲೈಕ್ ನಾರ್ಮಲ್ ರೋಡ್ ಇಲ್ಲ ಅಂದರೆ ಬೇರೆ ಥರ ಇರುತ್ತೆ. ಕೆಲವೊಬ್ರು ಬ್ರೇಕ್ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಸೊ ಅದರಿಂದ ನಮಗೆ ಟ್ರೂ ರೇಂಜು ನಿಮಗೆ ಬೇಸ್ಡ್ ಆನ್ ರೈಡ್ ಮೇಲೆ ಇರುತ್ತೆ. ಎಷ್ಟು ಬರ್ಬೋದು ಅದು? ಸೊ ಇದು ಬಂದು ನಿಮಗೆ ಕಂಪ್ನಿಯವರು ಒನ್ಸ್ ನಾನು ಕೀ ಆನ್ ಮಾಡಿದ ಕೂಡಲೇ ನಿಮಗೆ ಬರೋದೇ 100%ಗೆ 100 ಕಿಲೋಮೀಟರ್ಸ್ ಅಂತ ತೋರಿಸುತ್ತೆ. ಬಟ್ ಅವ್ರು ನಿಮಗೆ ವೆಬ್ಸೈಟಲ್ಲಿ 123 IDC ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಬೇಸ್ಡ್ ಆನ್ ಸಿಂಗಲ್ ಡ್ರೈವ್ಗೆ 100 ಕಿಲೋಮೀಟರ್ಸ್ ಬರುತ್ತೆ. ಸೊ ಒಂದು 90 ಇಂದ 100 ತಿಳ್ಕೊಬೋದು ನಾವು? 100% ಆಗಿ ಬರುತ್ತೆ. ಓಕೆ, ಸಿಂಗಲ್ ರೈಡಾಗಿ ಬರುತ್ತೆ. ಓಕೆ, ಎಷ್ಟು ಮೋಡ್ ಇದೆ ಸರ್ ಇದರಲ್ಲಿ? ಸೊ ನಮ್ಮಲ್ಲಿ 2 ಮೋಡ್ ಇದೆ, ಎಕನಾಮಿ ಪವರ್ ಅಂದ್ಬಿಟ್ಟು. ಸೊ ಎಕನಾಮಿ ಪವರ್ ಬಂದು ನಿಮ್ಗೆ ಯಾವ ಥರ ಅಂದರೆ, ಈಕೋ ಬಂದು ನಾರ್ಮಲ್ ನಮ್ಮ ಸಿಟಿ ಲಿಮಿಟ್ಸಲ್ಲಿ ತೀರಾ ಸ್ಪೀಡ್ ಓಡಿಸೋಕ್ಕಾಗಲ್ಲ. ಯಾಕಂದರೆ ಸ್ಪೀಡಾಗಿ ಓಡಿಸಿದ್ರೆ ನಮಗೆ ರೇಂಜ್ ಸಿಗಲ್ಲ. ಅದರಿಂದ ನಿಮಗೆ ರೇಂಜ್ ಬಂದು ನಿಮಗೆ ಎಕನಾಮಿಲಿ 50 ಟಾಪ್ ಸ್ಪೀಡ್ ಆಗಿರುತ್ತೆ. ಸೊ ರೇಂಜ್ ಬಂದು ನಿಮಗೆ 100 ಕಿಲೋಮೀಟರ್ಸ್ ಬರುತ್ತೆ. ಅದೇ ನೀವು ಪವರ್ ಮೋಡಲ್ಲಿ ಹೋಗ್ತೀರಂದ್ರೆ ನಿಮಗೆ ಟಾಪ್ ಸ್ಪೀಡ್ ಬಂದು 78 ಕಿಲೋಮೀಟರ್ಸ್ ಬರುತ್ತೆ. ಸೊ ಬಟ್ ನಿಮಗೆ ರೇಂಜ್ ಬಂದು 60-65 ಕಿಲೋಮೀಟರ್ಸ್ ಬರುತ್ತೆ. ಸೊ ಬನ್ನಿ ತೋರಿಸ್ತೀನಿ ಅದು ಯಾವ ಥರ ಯೂಸ್ ಮಾಡೋದಂತ. ನೋಡಿ, ಜಸ್ಟ್ ನಾರ್ಮಲಾಗಿ ಬ್ರೇಕ್ ಇಟ್ಕೊಂಡು ಮೋಡ್ ಬಟನ್ ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ತೋರಿಸಿದೆ. ಇವಾಗ ತುಂಬ ಅಟ್ರಾಕ್ಟಿವ್ ಆಗಿದೆ, ಮೊದಲು ಈ ಥರ ಇರಲಿಲ್ಲ, ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಇಲ್ಲಿ ತೋರಿಸುತ್ತೆ ನೋಡಿ ಎಷ್ಟು % ಇದೆ, ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂದ್ಬಿಟ್ಟು ನಾವು ಇದರಲ್ಲೇ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಏನಂದರೆ ಕಂಪ್ಲೀಟ್ ಜೀರೋ ನಾಯ್ಸ್, ಯಾವುದೇ ಥರ ನಾಯ್ಸ್ ಇರೋಲ್ಲ, ಕಂಪ್ಲೀಟ್ ಜೀರೋ ನಾಯ್ಸ್. ನೋಡಿ, ನಾನು ಮೂವ್ ಆನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಫೀಲ್ ಆಗಲ್ಲ. ಸೊ ಆಲ್ರೆಡಿ ಮೋಟರ್ ರನ್ ಆಗ್ತಿದೆ. ನೋಡಿ, ವೀಲ್ ತಿರುಗ್ತಾ ಇದೆ, ಮೋಟರ್ ರನ್ ಆಗ್ತಿದೆ. ನೋಡಿ, ಇದು ತೋರಿಸ್ತಾ ಇರುತ್ತೆ. ನಾನು ಪವರ್ ಮೋಡ್ ಬೇಕಂದರೆ ಸೊ ಇನ್ನೊಂದ್ಸಲ ಶಿಫ್ಟ್ ಮಾಡ್ತೀನಿ. ನೋಡಿ, ಆದರೆ ಟಾಪ್ ಸ್ಪೀಡ್ ಹಿಂಗೆ ಹೋಗುತ್ತೆ. ಓಕೆನಾ? ನೋಡಿ, ಓಡ್ತಾ ಇದೆ. ಸೊ ಕಂಪ್ಲೀಟ್ ಜೀರೋ ನಾಯ್ಸ್ ಆಗಿರುತ್ತೆ. ನೋಡಿ, ಸೊ ಈ ಥರ ಇರುತ್ತೆ, ಯಾವುದೇ ಥರ ವೈಬ್ರೇಷನ್ಸು ಏನೂ ಇರಲ್ಲ. ಈ ಥರ ನಿಮ್ಮ ಇದರಲ್ಲಿಂದ ಮತ್ತು ನಿಮ್ಮ ಗಾಡೀಲಿ ಇನ್ ಕೇಸು ತೀರಾ ಈ ಕೆಲವೊಂದು ಪೀಕ್ ಏರಿಯಾದಲ್ಲಿ ಸೊ ನಾವು ಇಲ್ಲಿ ಲೋಡ್ ಅಸಿಸ್ಟೆಂಟ್ ಅಂದ್ಬಿಟ್ಟು ಹೊಸ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಇದರಲ್ಲಿ. ಸೊ ಅದೇ ಸ್ಪೆಷಲ್ ಇದ್ರದ್ದು? ಅದು ಸ್ಪೆಷಲ್, ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಯಾರೇ ಒಬ್ಬರು ಕಸ್ಟಮರು ಕೆಲವೊಂದು ಜಾಗದಲ್ಲಿ ಪೀಕ್ ಏರಿಯಾದಲ್ಲಿ ಇರ್ತಾರೆ, ಗಾಡಿಯಿಂದ ಹೋಗ್ತಾ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವಿಲ್ಲಿ ಜಸ್ಟ್ ಒಂದು 3 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ಸೊ ಅಲ್ಲೇ ನಿಮಗೆ ತೋರಿಸುತ್ತೆ. ಪೀಕ್ ಏರಿಯಾದಲ್ಲಿ ಇಟ್ಕೊಂಡು 3 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಬ್ರೇಕಲ್ಲಿ. ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಇಲ್ಲಿ ಅಸಿಸ್ಟೆನ್ಸ್ ಅಂತ ತೋರಿಸುತ್ತೆ. ಓಕೆನಾ? ಸೊ ಆದಮೇಲೆ ನಿಮಗೆ ಇದರಲ್ಲಿ ವೆರೈಟೀಸ್ ಅಂದರೆ ನಿಮಗೆ ತುಂಬ ಮಾಡೆಲ್ಸ್ ಇದೆ iQube-ಅಲ್ಲಿ. ಸೊ ಇದು ಇವಾಗ ರೀಸೆಂಟಾಗಿ ಇದು ಮಾಡೆಲ್ ಏನು? iQube 3.11 ಅಂದ್ಬಿಟ್ಟು. ಸೊ ಇದು ಬಂದು ನಿಮಗೆ ನಾರ್ಮಲ್ ಆಗಿ ಇವಾಗ ಹೊಸದಾಗಿ ಲಾಂಚ್ ಆಗಿರೋದು. ಸೊ ಬೂಟ್ ಸ್ಪೇಸ್ ಬಂದು ನಿಮಗೆ 32 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಇದರ ಬ್ಯಾಟ್ರಿ ಬಂದು 3.2ನಾ? 3.1 ಕಿಲೋವ್ಯಾಟ್ಸ್. 3.1 ಕಿಲೋವ್ಯಾಟ್ಸ್ ಬ್ಯಾಟ್ರಿ. ಸೊ iQube 11 ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ, ಬೂಟ್ ಸ್ಪೇಸ್ ಈ ಥರ ಇರುತ್ತೆ. 32 ಲೀಟರ್ಸ್ ಬೂಟ್ ಸ್ಪೇಸ್ ಆಗಿದೆ. ಓಕೆ, ಆರಾಮಾಗಿ ಹಾಫ್ ಹೆಲ್ಮೆಟ್ಸ್ 2 ಇಡ್ಬೋದು? ಹೌದು ಸರ್, ಒಂದು ಹಾಫ್ ಹೆಲ್ಮೆಟ್ ಇಡ್ಬೋದು, ಒಂದು ಫುಲ್ ಹೆಲ್ಮೆಟ್ ಇಡ್ಬೋದಾ? ಇಲ್ಲಿ ಇಡಿಸ್ಬೋದು. ಇಲ್ಲಿ ಫುಲ್ ಹೆಲ್ಮೆಟ್ ಇಡಿಸುತ್ತೆ, ಇದು ಹಾಫ್ ಹೆಲ್ಮೆಟ್. ಇದು ಫುಲ್, ಅದು ಹಾಫ್. ಹೌದು. ಸೊ ಅದು ಬಿಟ್ಟರೆ ನಮ್ಮಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ನಿಮಗೆ ಸೊ ವೆಹಿಕಲ್ ಆನ್ ಆಗಿದ ತಕ್ಷಣ ಇಲ್ಯೂಷನ್ ಲೈಟ್ ಸಿಗುತ್ತೆ. ತುಂಬ ಜನ ಕಸ್ಟಮರ್ಸ್ ನಮಗೆ ಕೆಳಗಡೆ ಲೈಟ್ ಬರುತ್ತೆ ಅಂತಾರೆ. ಸೊ ಈ ಪಾರ್ಟು ಸೊ ಎಲೆಕ್ಟ್ರಿಕ್ ಅನ್ನೋದು ಒಂಥರ ತುಂಬ ಗೊತ್ತಾಗುತ್ತೆ, ಅಟ್ರಾಕ್ಟ್ ಆಗಿರುತ್ತೆ. ಇದೇ ನಮಗೆ TVS ಅಲ್ಲಿ ಮೇಜರ್ ಆಗಿರೋದು, ನಮಗೆ ಅಟ್ರಾಕ್ಟಿವ್ ಪಾರ್ಟು. ಕಸ್ಟಮರ್ಸ್ ಕೇಳ್ತಾರೆ, ಸರ್ ನಿಮ್ದೊಂದು ಲೈಟ್ ಬರುತ್ತಲ್ಲ
ಟಿ ವಿ ಎಸ್ ಎಲೆಕ್ಟ್ರಿಕ್ ಅಂದ್ಬಿಟ್ಟು ಅದು ನಮ್ಗೆ ತುಂಬ ಇಷ್ಟ ಆಯಿತು. ನಾನು ಚಾರ್ಜ್ ಹಾಕಿದ ತಕ್ಷಣ ಅಲ್ಲಿ ಬ್ಲಿಂಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಚಾರ್ಜ್ ಆಗ್ತಿರೋದು ಬ್ಲಿಂಕ್ ಆಗ್ತಾ ಇರಬೇಕಾದ್ರೆ ಚಾರ್ಜ್ ಆಗುತ್ತೆ. ಇದು ಚಾರ್ಜಿಂಗ್ ಅವರ್ಸ್ ಬಂದು 0 to 4.3 ಅವರ್ಸಲ್ಲಿ ಚಾರ್ಜ್ ಆಗುತ್ತೆ. ಇದು ಮೋಟರ್ ಅಲ್ಲ, ಇದು ಹಬ್ ಮೋಟರ್, BLDC ಹಬ್ ಮೋಟರ್ ಆಗಿರುತ್ತೆ. Okay. ಸೊ ಇದು ಬಂದು ನಿಮಗೆ ಟ್ಯೂಬ್ಲೆಸ್ ಟೈರ್, ಎರಡು ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಆಮೇಲೆ ಈಗ ಬ್ಯಾಟ್ರಿ ಬಂದು ಇಲ್ಲಿ ಮೌಂಟ್ ಆಗಿರುತ್ತೆ ಸರ್. ಇಲ್ಲ, ಬ್ಯಾಟ್ರಿ ಬಂದು ಕಂಪ್ಲೀಟ್ ಆಗಿ ಇದ್ರ ಬೂಟ್ ಸ್ಪೇಸ್ ಕೆಳಗಡೆ ಇರುತ್ತೆ. ಓಕೆನಾ. ನಮ್ಮಲ್ಲಿ ರಿಮೂವಬಲ್ ಬ್ಯಾಟ್ರಿ ಇರಲ್ಲ, ಯಾಕಂದ್ರೆ ಕಸ್ಟಮರ್ ಪದೇ ಪದೇ ನಾನು ತೆಗ್ದು ಚಾರ್ಜ್ ಮಾಡೋದ್ರಲ್ಲಿ ಆ ಥರ ಆಪ್ಷನ್ಸ್ ಇಲ್ಲ. ನಾವು ಮನೆ ಕೆಳಗಡೆನೆ ನಾರ್ಮಲ್ ಆಗಿ 15 amps ಅಲ್ಲಿ ಚಾರ್ಜರ್ ಪಾಯಿಂಟ್ ಕೊಡ್ತೀವಿ. 3 pin ಸಾಕೆಟ್ ಅಲ್ಲಿ ಚಾರ್ಜರ್ ಮಾಡ್ಕೋಬಹುದು. ಸೊ ನಾನು ಬೇಕಂದ್ರೆ ಚಾರ್ಜರ್ನ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಸರ್ ಇದು ನೋಡಿ, ಇದು ನಾರ್ಮಲ್ ಚಾರ್ಜರ್. ನಾವು ಇಲ್ಲಿ ಬೇಕಂದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಈಸಿಯಾಗಿದೆ ನೋಡಿ, ನಾರ್ಮಲ್ ಆಗಿ ಭಾಳ ವೆಯ್ಟ್ಲೆಸ್ ಚಾರ್ಜರು. ಯಾಕಂದ್ರೆ ಚಾರ್ಜರ್ ಅಂದರೆ ನಾನು ನೋಡಿರೋ ಮಟ್ಟಿಗೆ ಕೆಲವೊಂದು ಹೆವಿ ಇರುತ್ತೆ, ಮನೆಯಲ್ಲೇ ಹೋಲ್ಡ್ ಮಾಡಬೇಕಾಗುತ್ತೆ. ಅಂದರೆ ಮನೆಯಲ್ಲಿ ಹೋಲ್ಡ್ ಮಾಡೇ ಇಡಬೇಕು, ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಕೆಲವೊಂದು ಕಂಪ್ನಿದು. ಬಟ್ ಇದು ತುಂಬ ಸಿಂಪಲ್ ಆಗಿದೆ ಚಾರ್ಜರು. ಸೊ ಇಲ್ಲಿ ಅಲ್ಲಿ ನಾರ್ಮಲ್ ಆಗಿ ಇದು ನೋಡಿ ಸಿಂಪಲ್ ಆಗಿ ಇರುತ್ತೆ ನಿಮಗೆ. ಇಲ್ಲಿ ನೋಡಿ, ಜಸ್ಟ್ ಇದು ಬಂದು ಚಾರ್ಜಿಂಗ್ ಪೋರ್ಟ್. ಸೊ ಇಲ್ಲಿರುತ್ತೆ ನೋಡಿ. ನಾನು ಜಸ್ಟ್ ಪ್ಲಗ್ ಇನ್ ಹಾಕಿದ ತಕ್ಷಣ ನಾರ್ಮಲ್ 15 amps ಯೂಸ್ ಮಾಡ್ಕೋಬೋದು. ಇದ್ರ ಮೀಟ್ರ್ ಬಂದು ನಿಮಗೆ 3 meters ವೈರ್ ಲೆಂತ್ ಬರುತ್ತೆ. ಇನ್ ಕೇಸ್ ಕಸ್ಟಮರ್ ನಿಮಗೆ ಎತ್ಕೊಂಡು ಎಲ್ಲಿ ಬೇಕಂತ ಚಾರ್ಜ್ ಮಾಡೋದು ಪ್ರೊವಿಷನ್ಸ್ ಐಕ್ಯೂಬಲ್ ಇದೆ ನಿಮಗೆ. ಅಂದರೆ ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದು ಎಲ್ಲಿ ಬೇಕಂದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದ್ರ ಬಂದು ನಿಮಗೆ ಒಂದು ಫುಲ್ ಚಾರ್ಜ್ ಆಗೋಕ್ಕೆ 3 to 4 units ಕನ್ಸಂಪ್ಷನ್ ಆಗುತ್ತೆ. ಸೊ ನಿಮಗೆ ನಾರ್ಮಲ್ ಆಗಿ ಕರೆಂಟ್ ಕನ್ಸಂಪ್ಷನ್ ಕಡಿಮೆ. ಸೊ ನಾರ್ಮಲ್ ಎಲ್ಲಿ ಬೇಕಂದ್ರೆ ಯೂಸ್ ಮಾಡ್ಕೋಬೋದು. 3 to 4 ಅಂದರೆ ಒಂದು 7 rupees ಅಂದ್ರೂ 7 rupees ಅಂದರೆ ಜಾಸ್ತಿ. ಎಷ್ಟು ಒಂದು 6 rupees ಅಂದ್ರೂ ಒಂದು 18-20 ರೂಪಾಯಿ, 20-25 rupees ಆಲ್ಮೋಸ್ಟ್ ಆಗಿ ಬರುತ್ತೆ. ಯಾಕಂದರೆ ಇವಾಗಿರೋ ಯೂಸೇಜಸಲ್ಲಿ ನಿಮ್ಗೆ ಏನಂದರೆ, ಇವಾಗ ನಾನು ವೆಹಿಕಲ್ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ನಮ್ಗೆ ಅಟ್ಲೀಸ್ಟ್ ನಾವು ಸೇವ್ ಮಾಡೋಕ್ಕೋಸ್ಕರ. ಸೊ ಯೂಶಲಿ ನಾವು ಪೆಟ್ರೋಲು ಹಾಕಿ ನಮಗೂ ಒಂದು ಇದಾಗಿರುತ್ತೆ. ಕಸ್ಟಮರ್ಸು ಕೆಲವೊಬ್ರು ದೂರ ಓಡೋರು ಇರ್ತಾರೆ, ವೈಟ್ ಫೀಲ್ಡು ಅಲ್ಲೆಲ್ಲ ಓಡೋರು ಇರ್ತಾರೆ, ಹೋಗ್ಬಿಟ್ಟು ಬರೋಕ್ಕೆ ಆರಾಮಾಗಿ ಯೂಸ್ ಆಗುತ್ತೆ ನಿಮಗೆ. ಓಕೆ ಸರ್, ಇದು ಜಸ್ಟ್ ಇದು ಬಂದು ಕ್ಯಾರಿಯರ್ ಹುಕ್ ಆಗಿರುತ್ತೆ. 1 kg ಸೊಲ್ಲು ಹೋಲ್ಡ್ ಮಾಡ್ಬೋದು. ಸೊ ಹಿಂದೆನೂ 1 kg ಹೋಲ್ಡ್ ಮಾಡೋದು ಇರುತ್ತೆ. ಸೊ ಇದು ತುಂಬ ಲೋ ಅಂದರೆ ಹೈಟ್ ಕಡಿಮೆ ಇರುತ್ತಲ್ಲ, ಸರ್ ಹೈಟ್ ಕಡಿಮೆ. ಪ್ರತಿಯೊಬ್ಬರು ಯಾರು ಬೇಕಂದ್ರೆ ಯೂಸ್ ಮಾಡ್ಕೋಬೋದು ವೆಹಿಕಲ್ಲು. ಸೊ ಅವರೇ ಯೂಸ್ ಮಾಡಬೇಕಂತ ಇಲ್ಲ, ನಾರ್ಮಲ್ ನೋಡಿ. ಸೊ ನಾರ್ಮಲಾಗಿ ಕೋರ್ಸ್ ಮಾಡ್ಬೋದು. ಓಕೆ ನೋಡಿ, ಕಂಫರ್ಟ್ ಆಗಿದೆ. ಹೈಟು ಜಾಸ್ತಿ ಇದ್ದವ್ರಿಗೆ ತುಂಬ ಕುಳ್ಳ ಅಂತ ಅನ್ಸಲ್ಲ, ಪ್ಲಸ್ ಹೈಟ್ ಕಡಿಮೆ ಇರೋರಿಗೆ ತುಂಬ ಹೈಟ್ ಆಗ್ತಾಯಿದೆ ಅಂತ ಅನ್ಸಲ್ಲ, ಸಿಂಪಲ್ ಆಗಿದೆ. ಸೊ ಎಕೋ ಮಾಡಲ್ ಹೋಗ್ತಾ ಇದ್ದೀನಿ. ಸೊ ಓಕೆ, ಸ್ಮೂತ್ ಡ್ರೈವಿಂಗು, ಎಸ್ಪೆಷಲಿ ಲೇಡೀಸ್ಗೆ ತುಂಬ ಕಂಫರ್ಟಬಲ್ ವೆಹಿಕಲ್ ಇದು. ಅಂದರೆ ಜೆಂಟ್ಸ್ ಓಡಿಸ್ಬಾರ್ದು ಅಂತ ಏನಲ್ಲ, ಬಟ್ ಎಸ್ಪೆಷಲಿ ಲೇಡೀಸ್ಗೆ ತುಂಬ ಕಂಫರ್ಟಬಲ್ ವೆಹಿಕಲ್. ಅಂದರೆ ತುಂಬ ಸ್ಮೂತಾಗಿ ಯಾರು ಯೂಸ್ ಮಾಡ್ತಾರೆ, ಅಥವಾ ಅಫಿಷಿಯಲ್ಗಳು, ಅಥವಾ ಒಂದು 35 ಏಜಿಂದ ಒಂದು 50 ಏಜು ಆ ರೇಂಜವರು, ಒಂದು ಮಿಡಲ್ ಏಜವರು ಓಡಿಸೋವಂಥ ವೆಹಿಕಲ್ಲು. ಅಥವಾ ಯೂತ್ಸ್ ಓಡಿಸ್ಬಾರ್ದು ಅಂತ ಏನಿಲ್ಲ, ಯೂತ್ಸ್ ಓಡಿಸ್ಬೋದು. ಎಸ್ಪೆಷಲಿ ಅವರಿಗೆ ತುಂಬ ಕಂಫರ್ಟಬಲ್ ವೆಹಿಕಲ್ ಇದು ನನ್ನ ಪ್ರಕಾರ. ಮತ್ತು ಹೈಟ್ ನೋಡಿ, ತುಂಬ ಕುಳ್ಳ ಇದ್ದೀನಿ ಅಷ್ಟೇ ನೋಡಿ. ನಾನು ಆಲ್ಮೋಸ್ಟ್ ಫುಲ್ ಲೆಗ್ನ ಕೆಳಗಡೆ ಊರಿದ್ದೀನಿ. ಸೊ ಕಂಫರ್ಟ್ ಆಗಿದೆ. ಎಸ್ಪೆಷಲಿ ಲೇಡೀಸ್ಗೆ ಈ ಥರ ಇದ್ದರೆ ಒಳ್ಳೆಯದು. ಕೆಲವೊಂದು ವೆಹಿಕಲ್ನ ತುಂಬ ಹೈಟ್ ಅಂತಾರೆ, ಸೊ ಅವರಿಗೆ ಕೂರಕ್ಕೆ ಆಗೋದಿಲ್ಲ. ಸೊ ಆ ಥರ ಹೈಟ್ ಅಂತಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ನೀವು ನೋಡಿ TVS ವೆಹಿಕಲ್ನ ಜಾಸ್ತಿ ಓಡಿಸೋದೇ ಲೇಡೀಸು. ಸೊ ತುಂಬ ಕಂಫರ್ಟಬಲ್ ವೆಹಿಕಲ್ ಅವ್ರಿಗೆ. ಸರ್, ಈಗ ಇದರಲ್ಲಿ ರಿವರ್ಸ್ ಇದೆ ಅಲ್ವಾ? ಸೊ ರಿವರ್ಸ್ ತೋರಿಸ್ತೀನಿ ಮೇಲೆ. ಹೇಳಿ. ಓಕೆ. ಸೊ ನಾವು ಈ ರಿವರ್ಸ್ ಮೋಡ್ ಯಾವಾಗ ಯೂಸ್ ಆಗುತ್ತೆ ಅಂದರೆ, ಎಸ್ಪೆಷಲಿ ವೆಹಿಕಲಲ್ಲಿ ಯಾರೂ ರಿವರ್ಸ್ ಹೋಗಲ್ಲ, ಸೊ ಫ್ರಂಟೇ ಹೋಗೋದು. ಬಟ್ ನಾವೆಲ್ಲೋ ಒಂದು ಕಡೆ ಪಾರ್ಕ್ ಮಾಡಬೇಕು, ಸೊ ಹಿಂದ್ಗಡೆ ಅಪ್ ಇರುತ್ತೆ, ಅಂಥ ಟೈಮಲ್ಲಿ ಎಳೆಯೋಕ್ಕಾಗಲ್ಲ ಗಾಡಿನ. ಅಂಥ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ. ನೋಡಿ, ಈಗ ರಿವರ್ಸ್ ಹೋಗೋಣ ನೋಡಿ. ಓಕೆ ಸರ್, ಇದೇನೀಗ ಮುಂಚೆ ವೆಹಿಕಲ್ ಇದು ನೋಡಿದಿರಲಿಲ್ಲ ನಾನು. ಸರ್ ಇದು ಮುಂಚೆ ಇರೋ ವೆಹಿಕಲಲ್ಲಿ ಇಲ್ಲ. ಇವಾಗ ಎಲ್ಲ ವೆಹಿಕಲ್ಲು ನಿಮಗೆ ಬ್ಯಾಕ್ ರೇಸ್ ಸಿಗ್ತಾ ಇದೆ. ಸೊ ಮುಂಚೆ ವೆಹಿಕಲ್ಗೂ ಸಿಗ್ತಾ ಇದೆ ಇದು? ಇಲ್ಲ, ಇವಾಗ ರೀಸೆಂಟಾಗಿ ಬಂದಿರೋದ್ರಲ್ಲಿ ಬ್ಯಾಕ್ ರೇಸ್ ಸಿಗ್ತಾ ಇದೆ. ಯಾಕಂದರೆ ಕಂಫರ್ಟಾಗಿ ಒಂದು ಫ್ಯಾಮಿಲಿ ಕುತ್ಕೋಬೇಕಂದ್ರೆ ಕೆಲವರು ಹಿಂದೆ ರೆಸ್ಟ್ ಆಗಿ ಮಾಡಿತ್ತು, ಮತ್ತು ನಿಮಗೆ ಬ್ಯಾಕ್ ಪೇನ್ಸ್ ಬರಲ್ಲ ಇದರಲ್ಲಿ. ಸೊ ಅದರಿಂದ ಏನು ಮಾಡಿದ್ರೆ ಬ್ಯಾಕ್ ರೇಸ್ ಕೊಟ್ಟಿದ್ದಾರೆ. ಸೊ ಮುಂಚೆ ಇರೋ ವೆಹಿಕಲಲ್ಲಿ ನಿಮ್ಗೆ ಯಾವುದೇ ಥರ ಬ್ಯಾಕ್ ರೇಸ್ ಇಲ್ಲ. ಇವಾಗ ಎಲ್ಲ ಅಪ್ಡೇಟ್ ವರ್ಜನ್ಸಲ್ಲೂ ಪ್ರತಿಯೊಂದು ಗಾಡಿಯಲ್ಲಿ ನಿಮಗೆ ಬ್ಯಾಕ್ ರೇಸ್ ಸಿಗ್ತದೆ.
ಓಕೆನಾ. ಸೊ ಇದನ್ನ ನಿಮಗೆ ಹೇಳಬೇಕಂದ್ರೆ ವೆಹಿಕಲ್ಗೆ ಸೊ ನನಗೆ ಅನ್ಸಿರೋ ಪ್ರಕಾರ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಯಾಕಂದರೆ ಟಿ ವಿ ಎಸ್ ಒಂದು ಭರವಸೆ ಕಂಪ್ನಿ, ಎಲ್ಲರಿಗೂ ಗೊತ್ತು. ಪ್ರತಿಯೊಂದು ಸರ್ವಿಸ್ ಸೆಂಟರ್ ಇರುತ್ತೆ, ಎಲ್ಲ ಕಡೆ ಹೋದ್ರೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಯಾರೇ ಬಂದ್ರು. ಸೊ ಆ ರೆಸ್ಪಾನ್ಸ್ನೇ ತುಂಬ ಜನ ಇಷ್ಟಪಡ್ತಾರೆ. ಓಕೆ ಸ್ನೇಹಿತರೆ, ಗಾಡಿ ಬಗ್ಗೆ ತಿಳ್ಕೊಂಡ್ವಿ. ಈಗ ಎಸ್ಪೆಷಲಿ ಗಾಡಿ ವಾರಂಟಿ ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಅಂದ ತಕ್ಷಣ ನಮಗೆ ಆರ್ಟ್ ಆಫ್ ದಿ ಇ ವಿ ಅಂತ ಕರೆದ್ರೆ ಮೋಟ್ರು ಮತ್ತು ಬ್ಯಾಟ್ರಿ. ಸೊ ಎರಡು ತುಂಬ ಮೇನ್ ಕಾಂಪೊನೆಂಟ್ಸ್. ಮತ್ತು ಇವೆರಡಕ್ಕೂ ಎಷ್ಟು ವರ್ಷ ವಾರಂಟಿ? ಯಾಕೆಂದರೆ ಜನಕ್ಕೆ ಕಾಳಜಿ ಇರೋದೇ ಅದು, ಗಾಡಿಯನ್ನು ತೊಗೋತೀನಪ್ಪ, ಆ ಬ್ಯಾಟ್ರಿ ಹೋದ್ರೆ ಏನು ಮಾಡೋದು, ತುಂಬ ಕಾಸ್ಟ್ಲಿ ಅಂತ ಹೇಳ್ತಾರೆ. ಸರ್ ಏನೂ ಇಲ್ಲ, ಆ ಥರ ವರಿ ಏನಿಲ್ಲ. ಸೊ ಇದು ಬಂದು ನಿಮಗೆ ವಾರಂಟಿ ಕಂಪ್ನಿ ಕಡೆಯಿಂದ ಸ್ಟ್ಯಾಂಡರ್ಡ್ ಆಗಿ 3 years or 50,000 kilometers ವಾರಂಟಿ ಇರುತ್ತೆ. ಓಕೆ. ಸೊ ಮೊದಲಾಗಿದ್ರೆ ಕಸ್ಟಮರು ಸ್ವಲ್ಪ ಎದುರವರು 3 ವರ್ಷ ಆದಮೇಲೆ ನಾವು ಬ್ಯಾಟ್ರಿನ ಇದು ಮಾಡಬೇಕಾ, ಇಲ್ಲ ಬ್ಯಾಟ್ರಿ ಕಾಸ್ಟ್ ಜಾಸ್ತಿ ಇರುತ್ತೆ, ಸೊ ನಾವು ಬ್ಯಾಟ್ರಿನ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಇವಾಗ ಆ ಥರ ಯಾವುದೇ ಇಲ್ಲ. ಕಂಪ್ನಿಯವರೇ ಅದಕ್ಕೆ ಅಂದ್ಬಿಟ್ಟು ಸರ್ಟನ್ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ವಾರಂಟಿ ಎಕ್ಸ್ಟೆಂಡ್ ಮಾಡಕೊಡೋ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಅಡಿಷನಲ್ ಆಗಿ ಪೇ ಮಾಡ್ಬೋದು. ಎಷ್ಟು ಪೇ ಮಾಡಿದ್ರೆ ಎಷ್ಟು ವಾರಂಟಿ? ಸೊ ಇದಕ್ಕೆ ಬಂದು ನಿಮಗೆ 8,000 ಪೇ ಮಾಡಿದ್ರೆ ವಾರಂಟಿ ಅಡಿಷನಲ್ ಆಗಿ ಇನ್ನು 2 years or 20,000 kilometers ಆಡ್ ಆನ್ ಆಗುತ್ತೆ. ಸೊ 5 ವರ್ಷ 70,000 ಸೊ ನಾವು ಗಾಡಿ ತಗೊಳ್ವಾಗಲೇ 8,000 ಎಕ್ಸ್ಟ್ರಾ ಕೊಟ್ಬಿಟ್ರೆ ಹೌದು, 5 ವರ್ಷ ಚಿಂತೆ ಇಲ್ಲ, ಯಾವುದೇ ಥರ ಚಿಂತೆ ಇಲ್ಲ. ಈವನ್ ಬ್ಯಾಟ್ರಿ, ಮೋಟ್ರು, ಪ್ರತಿಯೊಂದು ಕ್ಲಸ್ಟರ್ ಆಗಿರಲಿ ಎಲ್ಲನೂ ಫ್ರೀ ಆಫ್ ಕಾಸ್ಟ್ ರಿಪ್ಲೇಸ್ಮೆಂಟ್ ಇರುತ್ತೆ. ಸರ್ ಒಂದು ಲಾಜಿಕ್ ಅರ್ಥ ಆಯಿತು ಸ್ನೇಹಿತರೆ. ಇವರು 5 ವರ್ಷ ವಾರಂಟಿ ಕೊಡ್ತಾರೆ ಅಂದರೆ ಆಲ್ಮೋಸ್ಟ್ ಬ್ಯಾಟ್ರಿ 5 ವರ್ಷ ಏನೂ ಆಗೋದಿಲ್ಲ. ಸೊ ಅಂದರೆ ಅದೊಂದು ಕಾನ್ಫಿಡೆಂಟ್ ಬಂದ್ಬಿಡುತ್ತೆ ಕಸ್ಟಮರ್ಗೆ. ಸೊ ಕಂಪ್ನಿ ಅಂದಮೇಲೆ ಒಂದು ಭರವಸೆ ಇರಬೇಕು, ಸರಿನಾ? ಒಂದು ಭರವಸೆ. ಇವಾಗ ಯಾವುದೇ ಒಂದು ಕಾಂಪೊನೆಂಟ್ಸ್ ಇರಬೇಕಂದ್ರೆ ಅವ್ರ ಕಂಪ್ನಿ ಮೇಲೆ ಒಂದು ಭರವಸೆ ಇರುತ್ತೆ. ಸೊ ಅದೇ ಥರನೇ ಗಾಡಿ ಬಂದು ನಿಮಗೆ ಆಲ್ಮೋಸ್ಟ್ 6 to 7 years ಆಯಿತು. ಸೊ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲಾಗಿ ಹೋಗ್ತಿದ್ದೀವಿ. ಸೊ ಎಲ್ಲರೂ ಇಷ್ಟಪಡ್ತಿದ್ರ. ಸೊ ಇಲ್ಲಿವರು 6 to 7 years ಆಗಿರೋದ್ರಿಂದ ಇಲ್ಲಿವರು ಬ್ಯಾಟ್ರಿ ಚೇಂಜ್ ಮಾಡೋದು ನಿದರ್ಶನ ಬಂದಿಲ್ಲ. ಹೌದು, ಯಾವುದೇ ಥರ ಕಂಡು ಬಂದಿಲ್ಲ ನಮ್ಮಲ್ಲಿ. ಓಕೆ. ಸೊ ನಾರ್ಮಲಾಗಿ ಕಸ್ಟಮರ್ ಯೂಸ್ ಮಾಡ್ತಿದ್ರೆ ತುಂಬ ಜನ ಇಷ್ಟಪಟ್ಟಿದ್ದಾರೆ, ಅವ್ರು ಬೇರೆಯವ್ರು ರೆಫರೆನ್ಸ್ ಮಾಡ್ತಿದ್ದಾರೆ. ಸೊ ಅದರಿಂದ ನಮಗೂ ಖುಷಿ ಆಗ್ತಿದೆ. ಸೊ ನಮಗೆ ಸೇಲ್ ಮಾಡೋಕ್ಕೆ ಒಂಥರ ಕುತೂಹಲ. ಯಾಕಂದರೆ ಎಲ್ಲರೂ ಕಂಪ್ಯಾರಿಸನ್ ಬಂದೇ ಬರ್ತಾರೆ, ಒಂದೊಂದು ಕಂಪ್ನಿ ಒಂದೊಂದು ಥರ. ಯಾಕಂದರೆ ಡೈರೆಕ್ಟಾಗಿ ಬರೋ ಕಸ್ಟಮರ್ಸು ಇರ್ತಾರೆ, ಸೊ ಬೇರೆ ಎಲ್ಲ ರೀತಿ ನೋಡ್ಕೊಂಬರೋ ಕಸ್ಟಮರ್ಸ್ ಇರ್ತಾರೆ. ಬಟ್ ನಮ್ಮಲ್ಲಿ ನಮ್ಮದು ಸ್ಪೆಷಾಲಿಟಿ ಏನಿದು, ನಮ್ಮ ವೆಹಿಕಲನ್ನು ನಾವು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಇದು ನಮ್ಮಲ್ಲಿ ಈ ಥರ ಇದೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಅಂದರೆ ನಮ್ಮ ನೋಡೋ ವೀಕ್ಷಕರಿಗೆ ಇದ್ರ ಬಗ್ಗೆ ಏನೆಲ್ಲ ಇದೆ ಡೀಟೇಲ್ಸ್ ಅನ್ನೋದೆಲ್ಲ ಗೊತ್ತಾಗಿದೆ. ಬಟ್ ಆದರೆ ತುಂಬ ಒಂದೇ ಒಂದು ಇಂಪಾರ್ಟೆಂಟ್ ಏನು ಗೊತ್ತಾ? ಸೊ ಎಲ್ಲ ಗೊತ್ತಾಯಿತು, ವಾರಂಟಿ ಹೇಳಿದ್ರಿ, ಮತ್ತು ಗಾಡಿ ಫೀಚರ್ಸ್ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಆದರೆ ಇದರ ನಿಖರವಾದ ಬೆಲೆ ಎಷ್ಟು ಸರ್? ವೆಹಿಕಲ್ ಕಾಸ್ಟು 1,19,000 ಸರ್. ಇದು ಬಂದು ನಿಮಗೆ ರೀಸೆಂಟಾಗಿ ಲಾಂಚ್ ಆಗಿರೋದ್ರಿಂದ ಸೊ ನಾರ್ಮಲ್ ಆಗಿ ಯಾರೇ ಬಂದು ಪರ್ಚೇಸ್ ಮಾಡ್ಬೋದು. ಇವರು ಕೆಲವರು ಕಂಪ್ಯಾರಿಸನ್ ಮಾಡ್ತಾರೆ ಪೆಟ್ರೋಲ್ ವೆಹಿಕಲ್ಗೆ ಇದಕ್ಕೂ. ಇವಾಗ ಯಾವುದೇ ಪೆಟ್ರೋಲ್ ವೆಹಿಕಲ್ ಹೋದ್ರೂ ನಿಮಗೆ ಮಿನಿಮಮ್ 1,10,000 ಇದ್ದೇ ಇರುತ್ತೆ. ಸೊ ಜಸ್ಟ್ 8,000 ನಿಮ್ಮ ಕೈಯಿಂದ, ಲೈಕ್ ನೀವು ನಾರ್ಮಲಾಗೆ ಪೆಟ್ರೋಲ್ ವೆಹಿಕಲ್ ಇದು ಕಂಪ್ಯಾರಿಸನ್ ಮಾಡಿದ್ರೆ ಸೊ ಇದು ನಿಮಗೆ ವರ್ತ್ ಅನಿಸುತ್ತೆ. ಇರೋದ್ರಲ್ಲಿ ತುಂಬ ವರ್ತ್ ಇರೋ ವೆಹಿಕಲ್ಸು ಐಕ್ಯೂ. ಎಷ್ಟಾಗುತ್ತೆ ಇದು? 1,19,000 ಆಗುತ್ತೆ ಸರ್. 19 ಕನ್ಫ್ಯೂಸ್ ಆಗಬೇಡಿ. ನಾನು ಫಸ್ಟ್ ಶಾಕ್ ಆಯಿತು ಆ್ಯಕ್ಚುಲಿ. 1,90,000 ಅಂತ ಅಂದ್ಕೊಂಡೆ. 19,000 1,19,000 ರೂಪಾಯಿಗೆ ಎಲೆಕ್ಟ್ರಿಕ್ ವೆಹಿಕಲ್ಲು. ಸೊ ಆ್ಯಕ್ಚುಲಿ ನೀವು ಯಾವುದೇ ಪೆಟ್ರೋಲ್ ವೆಹಿಕಲ್ ತೊಗೊಳಕ್ಕೆ ಹೋದ್ರು ಅವ್ರು ಹೇಳ್ದಂಗೆ 1,10,000 1 ಲಕ್ಷ ಇದೆ ಈ ಥರ ಗಾಡಿಗಳು, ಸ್ಕೂಟರ್. ಸೊ ಇದು ನಿಮಗೆ ಒಂದು 5,000 10,000 ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ TVS iQube ಬರುತ್ತೆ. ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಗಾಡಿನ ತೊಗೋಬೋದು. ಟೆಸ್ಟ್ ಡ್ರೈವ್ ಮಾಡಿ, ಕಸ್ಟಮರ್ ಒಪಿನಿಯನ್ ತೊಗೊಳ್ಳಿ. ಅದು ಎಸ್ಪೆಷಲಿ ಶೋರೂಮ್ನ ವಿಸಿಟ್ ಮಾಡಿ. ಇದು ರಾಜಾಜಿನಗರದ ಶೋರೂಮ್ ಇದೆ ಸರ್. ನಿಮ್ಮ ಶೋರೂಮ್ ಅಡ್ರೆಸ್ ಹೇಳ್ಬಿಡಿ. ಸೊ ನಮ್ಮ ಶೋರೂಮ್ ಅಡ್ರೆಸ್ ಬಂದು ರಾಜಾಜಿನಗರ, ರಾಜ್ಕುಮಾರ್ ರಸ್ತೆ. ಅದರಲ್ಲಿ ನಿಮಗೆ ಬ್ರಿಜ್ವೆಲ್ ಮೋಟರ್ಸ್ ಅಂದ್ಬಿಟ್ಟು, ನನ್ನ ಹೆಸರು ಪವನ್ ಅಂದ್ಬಿಟ್ಟು, ನನಗೆ ಒಂದು ಚಾನ್ಸ್ ಕೊಟ್ಟಿರೋದಕ್ಕೆ ಇವ್ರಿಗೂ ತುಂಬ ಧನ್ಯವಾದಗಳು. ಪಬ್ಲಿಕ್ ಚಾಯ್ಸ್ ಕನ್ನಡ ವೀಕ್ಷಕರಿಗೆ ಧನ್ಯವಾದ ಹೇಳಿ ಸರ್. ಪಬ್ಲಿಕ್ ಚಾಯ್ಸ್ ಕನ್ನಡ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು. ಚಾನಲ್ನ ಆದಷ್ಟು ಸಪೋರ್ಟ್ ಮಾಡಿ. ಬಿಕಾಸ್ ನಾವು ಲಾಸ್ಟ್ ಟೈಮ್ ನಾವು ಮೀಟ್ ಆಗಿದ್ವಿ. ಬಿಕಾಸ್ ಈ ಒಂದು ಬಾಂಧವ್ಯ ಏನಿದೆಯೋ ನಮ್ಮಲ್ಲಿ ಇರೋದು ನಾನು ಕಂಪ್ಲೀಟಾಗಿ ಎಜುಕೇಟ್ ಮಾಡಿ ಅವ್ರಿಗೆ ನನ್ನ ಗಾಡಿ ಬಗ್ಗೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.